of you for joining for the overnighter ride. Happy to see a big fan riding towards Chikmagalur. Yes, we'll have a quick briefing about the ride, who's the lead and who's marshal and the ride route as well. So I believe you all have seen the, ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಸೂಪರ್. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾವೆಲ್ಲ ಸಿಗ್ತಾ ಇದ್ದೀವಿ ಅಲ್ಲ, ಸೊ ಒಂದು ಲಾಂಗ್ ಬ್ರೇಕಲ್ಲಿ ಇದ್ದೆ. ಸೊ ಇವತ್ತು ಪಯಣ ಎಲ್ಲಿ ಅಂತ ಹೇಳೋದಾದರೆ ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೀವಿ. ಸೊ 46 ರೈಡರ್ಸ್ ಗುರು ಹೋಗ್ತಾ ಇರೋದು. ಹೋಗೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಹಸಿತಿದೆ. ಸೊ ಕಿಚ್ಚನಹಳ್ಳಿ ಮನೆಗೆ ಬಂದಿದ್ದೀವಿ. ಬನ್ನಿ ಇವಾಗ ಇನ್ನೇನಕ್ಕೆ ತಡ, ಹೋಗುವ. ಅಪ್ಪ ಇವರೆಲ್ಲ ನಮ್ಮ TB3 ಅಡ್ಮಿನ್ಸ್. ನಮಸ್ತೆ. ಓ ತಿಂದ ಮುಗಿಸ್ಬಿಟ್ರ ಅಷ್ಟು ಬೇಗ? ನಮಸ್ತೆ. ನಮಸ್ತೆ. ಯಾವ ಬೈಕು ನಿಮ್ಮದು ಸ್ವಲ್ಪ ಹೇಳಿ. ಮೈನ್ ಇಸ್ ಅ ಸ್ಮಾಲ್ ಬೈಕ್ Kawasaki 650. ನಮಸ್ತೆ ಮೇಡಮ್. ಇವ್ರನ್ನ ನೋಡಿರ್ತೀರಾ ಬಿಡಿ. ಬಟ್ ಯೂಟ್ಯೂಬ್ ಬ್ಲಾಗಲ್ಲಿ ಇವ್ರು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದು. ಆಮೇಲೆ ಇವ್ರು ಪರಿಚಯ ಮಾಡ್ತೀನಿ, ಇವಾಗ ಬೇಡ. ಜಸ್ಟ್ ಹಾಯ್ ಬಾಯ್. There is only one of you, only one of me. There's a million of those who won't let us be. But they're not gonna see me bleed. Cause baby I got you. I've been beaten to the ground, dragged across the dirt. I've been scared to live cause some people never learn. But they're not gonna watch me burn. Cause baby I got you. It's a new beginnings and a better life. It's the dancing underneath the disco lights. They can try but they can never take me down. Ooh, cause I'm not afraid, I'm not afraid, I'm not afraid to love, not afraid to love you. I'm not afraid, I'm not afraid, I'm not afraid to love, not afraid to love you. They always bring all the lonely, but with you here nothing can scare me. I'm not afraid, I'm not afraid, I'm not afraid to love, not afraid to love you. I will tell them what I'm feeling forevermore. I don't care about the feelings, not anymore. So let's show them that love is pure, no matter who it's for. It's a new beginnings and a better life. It's the dancing underneath the disco. ಆಲ್ರೈಟ್ ಸ್ನೇಹಿತರೆ, ಸೊ ಕೊನೆಗೆ ನಾವು ಹೋಮ್ ಸ್ಟೇಗೆ ಬಂದಿದ್ದೀವಿ. ಆ್ಯಂಡ್ ಫೈನಲಿ ಆ್ಯಕ್ಚುಲಿ ನಾನು ನಿಮಗೆ ಮೊದಲೇ ಹೇಳಿದ್ದೆ 4 ಸೂಪರ್ ಬೈಕ್ಸ್ ಕೂಡ ಬಂದಿದೆ ಅಂತ. ಅದಕ್ಕಿಂತ ಮುಂಚೆ ಓನರ್ನು ಮಾತಾಡ್ಸೋಣ. ಈ ಬೈಕ್ ಸೌಂಡ್ ಆಮೇಲೆ ನಿಮಗೆ ಕೇಳಿಸ್ತೀನಿ, ಅವ್ರನ್ನ ಮಾತಾಡ್ಸಿದಾದ್ಮೇಲೆ. ಸೊ ಬನ್ನಿ ಇನ್ನೇನಕ್ಕೆ ತಗ. ಆಲ್ ರೈಟ್, ಸೊ ಈ ಬೈಕ್ ಓನರ್ ಇಲ್ಲೇ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ಆಲ್ ರೈಟ್, ಸೊ ಹ್ಯಾವ್ ದಿಸ್ ಕ್ವೆಶ್ಚನ್. ನೀವು ಏನಕ್ಕೆ ಇದೇ ಬೈಕ್ ತೊಗೊಳ್ಬೇಕಂತ ನೀವು ಚೂಸ್ ಮಾಡಿದ್ರಿ? ಇಸ್ ದರ್ ಎನಿ ಪರ್ಟಿಕ್ಯುಲರ್ ರೀಸನ್? The main reason for me to push across these places, I wanted a twin cylinder wherein I would have the more efficiency. Okay. So I wanted to upgrade for GS and XR. I hardly feel any difference. It's, I would say, hardly 30 bhp differs. Okay. And wheel size and ground clearance, it remains the same compared to GS. So as I mentioned you, efficiency is what I was looking since I tour a lot across the India. Okay. So I bought this just because of having higher efficiency. ಆಲ್ ರೈಟ್, ಸೊ ಈ ಬೈಕಲ್ಲಿ ಎಲ್ಲೆಲ್ಲಿ ಹೋಗ್ಬಿಟ್ಟು ಬಂದಿದ್ದೀರಾ? ಎಷ್ಟು ಟ್ರಿಪ್ಸ್ನ ಕವರ್ ಮಾಡಿದ್ದೀರಾ? ಐ ಆಮ್ ವೆರಿ ಎಕ್ಸೈಟೆಡ್ ಟು ಆಸ್ಕ್ ದಿಸ್ ಕ್ವೆಶ್ಚನ್, ಟು ಬಿ ಆನೆಸ್ಟ್. Across India, I would say, right from
Kashmir to Kanyakumari I've covered in this. ಕುಡೋಸ್ ಕ್ರೇಜಿ ಡೂಡ್ ಆ್ಯಂಡ್ ಬೆಸ್ಟ್ ಮೆಮೊರಿ ಬೈಕಲ್ಲಿ ಯಾವುದು ಎನಿ ಪರ್ಟಿಕ್ಯುಲರ್ ಒನ್ ಮೆಮೊರಿ ಐ ನೋ ಯುಲ್ ಬಿ ಹ್ಯಾವಿಂಗ್ ಥೌಸಂಡ್ಸ್ ಆಫ್ ಮೆಮೊರೀಸ್ ಬಟ್ ಒನ್ ಮೆಮೊರಿ ಇಲ್ಲ ನಾನು ಇದನ್ನು ಮರೆಯೋದಕ್ಕೆ ಆಗಲ್ಲ ಅಂತ ಯಾವುದಾದ್ರು ಒಂದು ಮೆಮೊರಿ ಇದೆಯಾ One memory is I was cruising almost like 180, 190, and all of a sudden there was one kid passing on the highway. ಓಕೆ ಅಲ್ಲಿ ಏನಾಯ್ತು ಅಂತೂ ಸೊ ದಿಸ್ ಬೈಕ್ಸ್ ಹ್ಯಾಸ್ ದಟ್ ವಾಸ್ ಅ ಫ್ಲಿಕ್ಕಿ ಕಾರ್ನರಿಂಗ್ ಸೊ ದ ಮೇನ್ ರೀಸನ್ ಐ ವಾಸ್ ಸೇವ್ಡ್ ಆ್ಯಂಡ್ ಬೈಕ್ ವಾಸ್ ಆಲ್ಸೋ ಸೇವ್ಡ್ ಬಿಕಾಸ್ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಆ್ಯಂಡ್ ದಿಸ್ ಆಲ್ಸೋ ಹ್ಯಾಸ್ ಗಾಟ್ ದಿ ಕಾರ್ನರಿಂಗ್ ABS. This saved me a lot, so that is why I little love this bike a lot. ಓಕೆ ದಟ್ಸ್ ನೈಸ್ ಆಲ್ ರೈಟ್ ಸೊ ಟಾಪ್ ಸ್ಪೀಡ್ ಏನು ಹೊಡೆದಿದ್ದೀರಾ ಇದರಲ್ಲಿ ನಾನು ಇದರಲ್ಲಿ 190, 195 ಟಚ್ ಮಾಡಿದ್ದೀನಿ ಅಷ್ಟೇ. ಓ ನೈಸ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಆಮೇಲೆ ಒಂದು ಕಡೆಯಿಂದ ಎಲ್ಲ ಬೈಕ್ ಸೌಂಡ್ ಕೇಳಿಸ್ತೀನಿ ಸೊ ನಿಮ್ಮನ್ನು ಮಾತಾಡ್ಸ್ಬೇಕಂತ ಅನಿಸ್ತು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಸೆಕೆಂಡ್ ಬೈಕ್ ಕವಸಕಿ Z900 ಈ ಬೈಕ್ ಓನರ್ ಇಲ್ಲೇ ಇದ್ದಾರೆ ಹಾಯ್ ಸರ್ Hi, ಸೊ ಹೇಗಿದ್ದೀರಾ I'm good. How are you? ಐ ಆಮ್ ಡೂಯಿಂಗ್ ಗುಡ್ ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಸೊ ಏನಕ್ಕೆ ಸರ್ ಈ ಬೈಕ್ ನೀವು ತಗೊಳ್ಬೇಕಂತ ಅನಿಸಿದ್ದು So, ಏನಕ್ಕೆ ಅಂದ್ರೆ in fact, I was not a bike lover. ಇಸ್ ಇಟ್ 6 years before, I used to hate riding bikes. ಓ ಮೈ ಗಾಡ್ ಓಕೆ But due to some life-changing event, I thought that let me pick up a bike. So I wanted some peace of mind, good friend circle, community. So I picked up a 600cc bike way back in 2018. But trust me, after that, I've got like bunch of new friends, new word, new community, which I'm loving it. ಸೊ ಬೈಕ್ ಇಸ್ ಟ್ರೀಟಿಂಗ್ ಯು ರಿಯಲಿ ವೆಲ್ ಅಂತ Very good. And 5 years ಆದ್ಮೇಲೆ I thought it's time to upgrade. Okay. From 600cc, I thought this is the most happening bike. I love inline 4-cylinder. So that's the reason I picked this bike. Okay. It's quite new. Just clocked around 500 kilometers. 500 So long ಕಿಲೋಮೀಟರ್ಸ್ way ಆಲ್ to ರೈಟ್ ಓಕೆ ಟಾಪ್ ಸ್ಪೀಡ್ ಎಷ್ಟು ಹೊಡೆದಿದ್ದೀರಾ ಸರ್ ಇದರಲ್ಲಿ In this, I've just touched around 150 as of now. Okay. But I'm sure I will touch another 100 more. ಓಕೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಇದೇ ಕ್ವಶನ್ ಕೇಳೋಣ ನೋಡೋಣ ಅವ್ರು ಇನ್ನೂ ಏನು ಹೇಳ್ತಾರೆ ಅಂತ ಆ್ಯಂಡ್ ನಾನು ಹೇಳ್ದಂಗೆ ಒಂದು ಕಡೆಯಿಂದ ನಾನು ನಿಮಗೆ ಸೌಂಡ್ ತೋರಿಸ್ಕೊತಾ ಹೋಗ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಸರ್ ಥ್ಯಾಂಕ್ ಯು ಆಲ್ ರೈಟ್ ಸೊ ಕವಸಕಿ ನಿಂಜಾ 650 ಇಲ್ಲಿದೆ ಈ ಬೈಕ್ ಓನರ್ ಕೂಡ ಇಲ್ಲೇ ಇದ್ದಾರೆ ಹೆಲೋ ಹಾಯ್ ಸೊ ಬೇಸಿಕ್ಲಿ ಇವ್ರನ್ನ ತುಂಬ ಮುಂಚೆನೂ ರೈಡ್ಸಲ್ಲಿ ಮೀಟ್ ಮಾಡಿದ್ದೀರಿ ಬಟ್ ಮಾತಾಡಿರಲಿಲ್ಲ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ರೈಡ್ ನಾವು ಮಾತಾಡಿರೋದು ಆ್ಯಂಡ್ ಇಟ್ಸ್ ರಿಯಲಿ ನೈಸ್ ಟು ಮೀಟ್ ಯು ಆ್ಯಂಡ್ to know about more ನಿಮ್ಮ bike. How is bike treating you, to be honest? How is bike life? Bike life is I'm actually addicted to my bike. I'm Okay. riding from past 10 years. 10 years, okay, that's nice. ಈ ಬೈಕ್ ಇಸ್ಕೊಂಡು ಎಷ್ಟು ವರ್ಷ ಆಯಿತು It's been like 8 months. 8 months, okay. It's kind of a new bike which I took recently. Okay, that's nice. Top speed ಎಷ್ಟು ಹೊಡೆದಿದ್ದೀರಾ 230. As of now 230. 230, oh my god, okay. So ಎಷ್ಟು ಕಡೆ ಹೋಗಿದ್ದೀರಾ ಒಂದು ಐ ನೋ ಯು ಹ್ಯಾವ್ ಬೀನ್ ಟು ಮೆನಿ ಟ್ರಿಪ್ಸ್ ಬಟ್ ಲೈಕ್ ಅಪ್ರಾಕ್ಸಿಮೇಟ್ ಎಷ್ಟು ಟ್ರಿಪ್ಸ್ ಹೋಗಿದ್ದೀರಾ ಇದರಲ್ಲೇ Almost every weekend I take my bike out. Like there's monthly at least 4 times a week. Whoa, that's nice, dude. That's really nice. So, ಏನಕ್ಕೆ ಇದೇ ಬೈಕ್ ತಗೊಳ್ಬೇಕಂತ ಅನಿಸ್ತು ಸಿ ಇದೆ ಮೆನಿ ಬೈಕ್ಸ್ ಅಲ್ವಾ ಯುಲ್ ಬಿ ಹ್ಯಾವಿಂಗ್ ಅ ಪರ್ಟಿಕ್ಯುಲರ್ ರೀಸನ್ ಅಲ್ವಾ ಇಲ್ಲ ನನಗೆ ಇದೇ ಬೈಕ್ ತಗೊಳ್ಬೇಕು ಅಂತ ಸೊ ವಾಟ್ ಇಸ್ ದ ರೀಸನ್ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ First of all, ಇಟ್ like all majority boys like sports bike. Like it's kind of sport tourer. I keep touring. So I needed something like sporter and for the touring purpose. So I go for this bike. ಆಲ್ ರೈಟ್ ಎನಿವೇಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಈ ಬೈಕ್ ಓನರು ನಿದ್ದೆ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಬರೀ ಬೈಕಿನ ಇವ್ರ ಹತ್ರ ಹೆಲ್ಪ್ ತಗೊಂಡು ಇಲ್ಲಿ ಬಂದು ನಿಲ್ಸಿದ್ದೀವಿ ಸೊ ಇನ್ನೇನಕ್ಕೆ ತಡ ಬನ್ನಿ ನಾನು ನಿಮಗೆ ಇವಾಗ ದ ಮೋಸ್ಟ್ ಅವೇಟೆಡ್ ಎಲ್ಲಾದ್ರೂ ಸೌಂಡ್ ನಾನು ನಿಮಗೆ ಕೇಳಿಸ್ತೀನಿ ಸೊ ಬನ್ನಿ ಸೊ ಇವಾಗ ಕವಸಕಿ ನಿಂಜಾ 650 ಸೌಂಡ್ನ ಕೇಳುವ ಬನ್ನಿ BMW XR ಸೌಂಡ್ನ ಕೇಳೋಣ
ಬೈಕ್ ಸೌಂಡ್ ಕೇಳಿದಾಯ್ತು, ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ಸಲ್ಲಿ ನೀವೆಲ್ಲ ಹೇಳಬೇಕು. ಬಿಕಾಸ್ ಇಷ್ಟು ಕಷ್ಟಪಟ್ಟು ನಾನು ನಿಮಗೆ ಈ ಸೌಂಡ್ನ ಕೇಳಿಸುವಾಗ ನೀವು ಅಟ್ಲೀಸ್ಟ್ ಏನಾದರೂ ಲೈಕ್ ನಿಮ್ಗೆ ಏನು ಖುಷಿ ಆಯಿತು ಅಥವಾ ಇಲ್ಲ ನಂಗೆ ಇದು ಇಷ್ಟ ಆಗಿಲ್ಲ ಏನೇ ಆಗಿರ್ಬೋದು, ಪಾಸಿಟಿವ್ ನೆಗೆಟಿವ್ ನಾನು ತಗೊಳೋದಕ್ಕೆ ರೆಡಿ ಇದ್ದೀನಿ. ಸೊ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ. ಸೊ ಬನ್ನಿ ಇನ್ನೇನಕ್ಕೆ ತಡ, ಇವಾಗ ಕವಾಸಕಿ Z900ದು ಸೌಂಡ್ ಕೇಳೋಣ. ಇವಾಗ ಡುಕಾಟಿ ಪ್ಯಾನಿಗಲ್ 959 ಸೌಂಡ್ನ ಕೇಳುವ ಸಮಯ. ಇನ್ನೇನಕ್ಕೆ ತಡ, ಬನ್ನಿ. ಆಲ್ ರೈಟ್, ಸೊ ಇವಾಗ ಇಷ್ಟು ಬೈಕ್ ಸೌಂಡ್ನ ಕೇಳಿಸಿದಾಯ್ತು ನಿಮಗೆ. ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ ನಿಮ್ಗೆ ಏನು ಅನಿಸ್ತು ಅಂತ. ಆ್ಯಂಡ್ ಥ್ಯಾಂಕ್ ಯು. ಆಲ್ ರೈಟ್, ಸೊ ಇವತ್ತು ಈವ್ನಿಂಗ್ ಅರೌಂಡ್ ಲೈಕ್ 4 or 5 ಲೈಕ್ ನನಗೆ ಕರೆಕ್ಟಾಗಿ ಟೈಮಿಂಗ್ಸ್ ಗೊತ್ತಿಲ್ಲ. ಸೊ ಸನ್ಸೆಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ಅಲ್ಲೂ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಟು ಬಿ ಆನೆಸ್ಟ್, ದ ಕಂಪ್ಲೀಟ್ ರೈಡ್ ಜರ್ನಿ ಆಗಿರ್ಬೋದು ವಿತ್ ದಿಸ್ ವಂಡರ್ಫುಲ್ ಅಡ್ಮಿನ್ಸ್ ಆಫ್ ಆಲ್ ದ ಗ್ರೂಪ್ಸ್, ಇಟ್ ವಾಸ್ ಲೈಕ್ ಸಚ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ನಾನು ಇನ್ನೂ ನಿಮಗೆ ಕೆಲವ್ರನ್ನ ಮಾತಾಡ್ಸ್ಲಿಕ್ಕಿದೆ. ಆ್ಯಂಡ್ ಇವಾಗೆಲ್ಲರೂ ಆಲ್ಮೋಸ್ಟ್ ಟಯರ್ಡ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗಲೇ ಹೋಗಿ ಕೇಳಿದ್ರೆ ಯಾರಪ್ಪ ಇದು ಯೂಟ್ಯೂಬರ್, ಏನಕ್ಕೆ ಇಲ್ಲೆಲ್ಲ ಬಂದು ಇಷ್ಟೊಂದು ತೊಂದರೆ ಕೊಡ್ತಿದ್ದಾರೆ ಅಂತ ಅನ್ಕೊತಾರೆ. ಸೊ ಅದಕ್ಕೆ ಸ್ವಲ್ಪ ಸಮಾಧಾನವಾಗಿರೋಣ, ಆಮೇಲೆ ಮಾತಾಡ್ಸೋಣ. ವಿ ಹ್ಯಾವ್ ದ ಹೋಲ್ ನೈಟ್ ಟು ಶೈನ್ ಬ್ರೈಟ್ ಆ್ಯಂಡ್ ಆಲ್ಸೋ ಟುಮಾರೋ ಆಲ್ಸೋ ವಿ ಹ್ಯಾವ್ ದ ಹೋಲ್ ಡೇ ಟು ಶೈನ್ ಬ್ರೈಟ್ ಅಂತ ಹೇಳ್ಬೋದು. ಸೊ ಬನ್ನಿ, ಇವಾಗ ನಾನು ನಮ್ಮ ಸ್ಟೇ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಬನ್ನಿ. ಚೀಸ್ ಬಾರಿ ಬಳ್ಳಾರಿ ಇಲ್ಲಿದೆ ನೋಡಿ ನಮ್ಮ ತಟ್ಟೆ. ಆಯ್ತಪ್ಪ, ಆಯ್ತು. ಆಲ್ ರೈಟ್, ಸೊ ಫೈನಲಿ ಲಂಚ್ ರೆಡಿ ಇದೆ. ನಾನೇನು ಮಾಡಲ್ಲ ಗುರು, ಟೇಸ್ಟ್ಲೆಸ್ಸಾ? ಚೆನ್ನಾಗಿಲ್ವಾ? ಹೀಗೆ ಖಾರವಾಗಿ ಇರ್ಬೇಕಾ? ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಮಸಾಲ ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಟೇಸ್ಟ್ ಇಷ್ಟ ಆಯಿತು. ಸೊ ಕೆಲವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು. ನಿಮಗೆ ಚೆನ್ನಾಗಿದೆ.